ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ವೀರೇಂದ್ರ ಸೆಹ್ವಾಗ್ ಅವರು SRK ತಂಡದ ಕುರಿತು ಇದೇ ತಿಂಗಳು 28ರಿಂದ ಆರಂಭವಾಗುವ IPL ಬಗ್ಗೆ ಇಡೀ ದೇಶನೇ ಇಂಡಿಯಾ ಪಾಕಿಸ್ತಾನ ರೀತಿಯಲ್ಲಿ ನೋಡ್ತಾರೆ IPL ಪಂದ್ಯವನ್ನು. ಯಾಕಂದರೆ ಅವರು ಕಾವ್ಯ ಮಾರನ್ ಮಾಡಿದಂಥ ಎಡವಟ್ ಅಂತೇಳಿ ಇಡೀ ದೇಶದ ಜನರೇ RCBಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ನಮಗೆ ಒಳ್ಳೆಯದು, ನಮ್ಮ RCB ತಂಡಕ್ಕೆ ಗೆಲುವಿಗೆ ಒಂದು ಭದ್ರ ಬುನಾದಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇನ್ನೊಂದು ನಿನ್ನೆ ಇವರು ಲಕ್ಷ್ಮಣ್ ಶ್ರೀ ರಾಮಕೃಷ್ಣನ್ ಅಂತ ಹೇಳ್ಬಿಟ್ಟು ಅವರು ಕಾಮೆಂಟ್ರಿ ಮಾಡ್ತಿದ್ರು. ಅವರು ಭಾರತದ ಪರವಾಗಿ 16 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ, 12 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. 12 ವಿಕೆಟ್, 1 ಟೆಸ್ಟಲ್ಲಿ ಇಂಗ್ಲೆಂಡ್ ವಿರುದ್ಧ 84ರಲ್ಲಿ ಅವ್ರದ್ದು ಶ್ರೇಷ್ಠ ಪ್ರದರ್ಶನ ಆಗಿತ್ತಂತ ಹೇಳ್ತಾ, ಇವ್ರದ್ದು ಏನಂದರೆ ಲೆಗ್ ಸ್ಪಿನ್ನರ್ ಆಗಿದ್ದರು ಇವರು ನನ್ನ ಕಾಮೆಂಟ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಹೊಸಬ್ರೆಲ್ಲ. ಇವನ್ ರವಿಶಾಸ್ತ್ರಿ ಕೂಡ ಅವರು ಕೋಚ್ ಆದಾಗೂ ನನಗೆ ಸಿಕ್ಕಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅವ್ರು ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಕೋಬೋದಿತ್ತು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ, ಆದರೆ ಒಂದು ಅವಕಾಶ ಸಿಗ್ತಿತ್ತೇನೋ ಅಂತ ಹೇಳ್ತಾ, ನೆಕ್ಸ್ಟು ಇನ್ನು ಭಾರತ 2 ತಿಂಗಳು ಕಂಟಿನ್ಯೂ ಆಗಿ IPL ಆಡಿದ ತಕ್ಷಣವೇ ಐರ್ಲೆಂಡ್ T20 3 T20 ಪಂದ್ಯಗಳನ್ನು ಆಡೋಕ್ಕೆ ಹೋಗ್ತದೆ ಸೂರ್ಯಕುಮಾರ್ ನಾಯಕತ್ವದಲ್ಲಿ. ಆಲ್ರೆಡಿ ಐರ್ಲೆಂಡಲ್ಲಿ ಈವರೆಗೂ 3 ಸರಣಿ ಆಗಿದ್ದಾವೆ, ಇದು 4ನೇ ಸರಣಿ. 6 T20 ಪಂದ್ಯದಲ್ಲಿ 6 ಗೆದ್ದಿದ್ದಾರೆ ಅಂತ ಹೇಳ್ತಾ, ಅದನ್ನು ಜೂನ್ ಮಂತಲ್ಲಿ ಇಡ್ತಾರೆ ಅಂತ ಹೇಳ್ತಾ, ಇನ್ನು ಜುಲೈ 1ರಿಂದ ಭಾರತ ಇಂಗ್ಲೆಂಡ್ 5 T20 ಪಂದ್ಯಗಳನ್ನು ಇಂಗ್ಲೆಂಡಲ್ಲಿ ಆಡಲಿದೆ. 1, 4, 7, 9, 11ನೇ ತಾರೀಕಂದು 5 T20 ಪಂದ್ಯಗಳು ಭಾರತ ಇಂಗ್ಲೆಂಡ್ ವಿರುದ್ಧ ನಡೆಯಲಿದ್ದು, 14, 17, 19ರಂದು 3 ಏಕದಿನ ಪಂದ್ಯಗಳನ್ನು ಭಾರತ ಇಂಗ್ಲೆಂಡ್ ವಿರುದ್ಧ ಆಡ್ತೈತೆ ಅಂತ ಹೇಳ್ತಾ, ಇಲ್ಲಿಯವರೆಗಿನ ಈ ಕ್ರಿಕೆಟ್ ವಿಶೇಷಗಳನ್ನ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ವೀರೇಂದ್ರ ಸೆಹ್ವಾಗ್ ಅವರು SRK ತಂಡದ ಕುರಿತು ಇದೇ ತಿಂಗಳು 28ರಿಂದ ಆರಂಭವಾಗುವ IPL ಬಗ್ಗೆ ಇಡೀ ದೇಶನೇ ಇಂಡಿಯಾ ಪಾಕಿಸ್ತಾನ ರೀತಿಯಲ್ಲಿ ನೋಡ್ತಾರೆ IPL ಪಂದ್ಯವನ್ನು. ಯಾಕಂದರೆ ಅವರು ಕಾವ್ಯ ಮಾರನ್ ಮಾಡಿದಂಥ ಎಡವಟ್ ಅಂತೇಳಿ ಇಡೀ ದೇಶದ ಜನರೇ RCBಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ನಮಗೆ ಒಳ್ಳೆಯದು, ನಮ್ಮ RCB ತಂಡಕ್ಕೆ ಗೆಲುವಿಗೆ ಒಂದು ಭದ್ರ ಬುನಾದಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇನ್ನೊಂದು ನಿನ್ನೆ ಇವರು ಲಕ್ಷ್ಮಣ್ ಶ್ರೀ ರಾಮಕೃಷ್ಣನ್ ಅಂತ ಹೇಳ್ಬಿಟ್ಟು ಅವರು ಕಾಮೆಂಟ್ರಿ ಮಾಡ್ತಿದ್ರು. ಅವರು ಭಾರತದ ಪರವಾಗಿ 16 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ, 12 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. 12 ವಿಕೆಟ್, 1 ಟೆಸ್ಟಲ್ಲಿ ಇಂಗ್ಲೆಂಡ್ ವಿರುದ್ಧ 84ರಲ್ಲಿ ಅವ್ರದ್ದು ಶ್ರೇಷ್ಠ ಪ್ರದರ್ಶನ ಆಗಿತ್ತಂತ ಹೇಳ್ತಾ, ಇವ್ರದ್ದು ಏನಂದರೆ ಲೆಗ್ ಸ್ಪಿನ್ನರ್ ಆಗಿದ್ದರು ಇವರು ನನ್ನ ಕಾಮೆಂಟ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಹೊಸಬ್ರೆಲ್ಲ. ಇವನ್ ರವಿಶಾಸ್ತ್ರಿ ಕೂಡ ಅವರು ಕೋಚ್ ಆದಾಗೂ ನನಗೆ ಸಿಕ್ಕಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅವ್ರು ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಕೋಬೋದಿತ್ತು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ, ಆದರೆ ಒಂದು ಅವಕಾಶ ಸಿಗ್ತಿತ್ತೇನೋ ಅಂತ ಹೇಳ್ತಾ, ನೆಕ್ಸ್ಟು ಇನ್ನು ಭಾರತ 2 ತಿಂಗಳು ಕಂಟಿನ್ಯೂ ಆಗಿ IPL ಆಡಿದ ತಕ್ಷಣ